ಚಿಕ್ಕಬಳ್ಳಾಪುರದ ಸ್ಟೀಲ್ ಕಾರ್ಖಾನೆಯಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ತಕ್ಷಣಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ಬೆಂಕಿ ನಂದಿಸುವಂತಹ ಕೆಲಸ ಮಾಡಿದ ಪರಿಣಾಮ ಪ್ರಾಣಾಪಾಯಗಳು ಸಂಭವಿಸಿಲ್ಲ. ಚಿಕ್ಕಬಳ್ಳಾಪುರದ ಸ್ಟೀಲ್ ಕಾರ್ಖಾನೆಯಲ್ಲಿ ಬೆಂಕಿ ಅವಘಡ ಸಂಭವಿಸಿತು. ಗೌರಿಬಿದನೂರು ತಾಲೂಕಿನ ಕುಡಮಲಕುಂಟೆ ಬಳಿ ಈ ಕಾರ್ಖಾನೆ ಇರೋದು. ದಿಢೀರನ್ನೇ ಬೆಂಕಿ ಆವರಿಸಿದ್ದ ಹಾಗೆ ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಸ್ಥಳೀಯರು ಮಾಹಿತಿಯನ್ನು ಮುಟ್ಟಿಸಿದ ಪರಿಣಾಮ ಅಗ್ನಿಶಾಮಕ ಸಿಬ್ಬಂದಿಗಳು ಬೆಂಕಿ ನಂದಿಸುವಂತಹ ಕೆಲಸದಲ್ಲಿ ತೊಡಗಿಕೊಂಡ್ರು. ಕ್ಷಣ ಮಾತ್ರಕ್ಕೆ ಬೆಂಕಿಯ ವ್ಯಾಪ್ತಿ ಎಷ್ಟು ದೊಡ್ಡದಾಗ್ತಾ ಹೋಯಿತು ಅನ್ನೋದನ್ನು ಕೂಡ ಆ ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಪುಣ್ಯಕ್ಕೆ ಯಾರೂ ಆ ಸಂದರ್ಭದಲ್ಲಿ ಇರಲಿಲ್ಲ, ಹಾಗಾಗಿ ಪ್ರಾಣಹಾನಿ ಸಂಭವಿಸಿಲ್ಲ. ಸುತ್ತಲೂ ದಟ್ಟ ಹೊಗೆ ವ್ಯಾಪಿಸ್ಬಿಡ್ತು. ಅಲ್ಲಿ ಬೆಂಕಿ ಯಾವ ಪರಿಪ್ರಮಾಣದಲ್ಲಿ ಆವರಿಸಿದೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ರಿ. ಇದೊಂದು ಸ್ಟೀಲ್ ಕಾರ್ಖಾನೆ. ಪರಿಣಾಮವಾಗಿ ಬೆಂಕಿ ಹೊತ್ಕೊಳ್ಳುವಂತಹ ಮತ್ತು ಆ ಬ್ಲಾಸ್ಟ್ ಸೌಂಡ್ ಕೇಳುತ್ತೆ. ಏನಾದರೂ ಸಿಲಿಂಡರ್ಸ್ ಏನಾದರೂ ಇದೆಯೋ ಏನೋ ಗೊತ್ತಿಲ್ಲ. ಏತ ನೀರಾವರಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಬೈಂದೂರಿನಲ್ಲಿ. ಈ ಸಂದರ್ಭದಲ್ಲಿ ಗಲಾಟೆಯೇ ಏರ್ಪಟ್ಟಿದೆ. ಹೊಡೆದಾಟಕ್ಕೂ ಕೂಡ ಕೆಲವರು ಮುಂದಾದರೂ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಹೋಯಿತು. ಉಡುಪಿಯ ಕಂಬದಕೋಣೆ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಘಟನೆ ಸಂಭವಿಸಿರುವುದು. ಏತ ನೀರಾವರಿ ಯೋಜನೆಯಲ್ಲಿ ಅವೈಜ್ಞಾನಿಕ ಕಾಮಗಾರಿಗಳಾಗಿದೆ ಎನ್ನುವಂತಹ ಆರೋಪ ವ್ಯಕ್ತವಾಯಿತು. ಸಭೆ ನಡೀತಾ ಇರುವ ವೇಳೆಯೇ ಎರಡೂ ತಂಡಗಳ ನಡುವೆ ವಾಗ್ವಾದ ಏರ್ಪಡ್ತು. ಅದು ಕೊನೆಗೆ ತಳ್ಳಾಟ, ನೂಕಾಟ, ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಹೋಯಿತು. ನೋಡಿ, ಅಲ್ಲಿ ಸಭೆ ನಡೀತಾ ಇತ್ತು. ಸಭೆಯಲ್ಲಿ ಕೆಲವಷ್ಟು ಲೋಪದೋಷಗಳನ್ನು ಎತ್ತಿ ಹಿಡಿಯೋ ಕೆಲಸಗಳಾಗುತ್ತೆ. ಅದನ್ನು ಅಷ್ಟೇ ಸಮಚಿತ್ತದಿಂದ ಆಕ್ಸೆಪ್ಟ್ ಮಾಡ್ಕೋಬೇಕು, ಇಲ್ಲಾಂದರೆ ಏನಾಗಿದೆ ಅನ್ನೋದನ್ನು ವಿವರಿಸಬೇಕು. ಅದಾಗಲಿಲ್ಲ. ಬದಲಾಗಿ ಗಲಾಟೆಗೆ ಅದು ತಿರುಗಿಕೊಳ್ತು. ಪೊಲೀಸರು ಮಧ್ಯಪ್ರವೇಶ ಮಾಡಿ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂತಹ ಪ್ರಯತ್ನವನ್ನು ನಡೆಸಿದರು.